ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಹಾವೇರಿಯಲ್ಲಿ ಬುಧವಾರ ಹೊಸ ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಆಗಿದೆ. ಅಲ್ಲಿ ಪತ್ರಕರ್ತರ ಜೊತೆಗೆ CM ಸಿದ್ದರಾಮಯ್ಯ ಒಂದು ಮಾತು ಹೇಳುತ್ತಾರೆ. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೇನೆ. ಇನ್ನೆಷ್ಟು ದಿನ ನಾನು ಅಧಿಕಾರದಲ್ಲಿ ಇರ್ತೀನೋ ಗೊತ್ತಿಲ್ಲ. ಈ ವಿಷಯದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಇದು ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಮಾತು. ಆ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರೂ ಭಾಗವಹಿಸಿದ್ದಾರೆ. ಸಮಾರಂಭದಲ್ಲಿ DKಶಿ ಭಾಷಣ ಮಾಡ್ತಾ ಹೇಳ್ತಾರೆ, ನಾಯಕ ಆದವನು ಮಾತು ಉಳಿಸ್ಕೊಳ್ಬೇಕು. ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಅದೇ ಜಗತ್ತಿನ ದೊಡ್ಡ ಶಕ್ತಿ. ಈ ಎರಡೂ ಮಾತುಗಳ ಹಿನ್ನೆಲೆಯಲ್ಲಿ ಮತ್ತೆ ಟಿವಿಯಲ್ಲಿ CM ಬದಲಾವಣೆಯ ಸುದ್ದಿ ಹರಿದಾಡ್ತಾ ಇದೆ. ಈ ಮಧ್ಯೆ DK ಶಿವಕುಮಾರ್ ಅವರನ್ನ ದೂರದ ಅಸ್ಸಾಂನಲ್ಲಿ ಅಸೆಂಬ್ಲಿ ಚುನಾವಣೆಯ ವೀಕ್ಷಕರನ್ನಾಗಿ AICC ನೇಮಕ ಮಾಡಿದೆ. ಅಸ್ಸಾಂನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ನಡೀಬೇಕಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ? ಬಜೆಟ್ ಆದ ಬಳಿಕ CM ಬದಲಾವಣೆ ಪ್ರಶ್ನೆ ಮತ್ತೆ ಚರ್ಚೆಗೆ ಬರುತ್ತಾ? DKಶಿ ಅವರನ್ನ ದೂರದ ಅಸ್ಸಾಂಗೆ ವೀಕ್ಷಕರನ್ನಾಗಿ ಕಳಿಸೋದಕ್ಕೆ ಕಾರಣ ಏನು? ಅಸ್ಸಾಂ ರಾಜಕೀಯಕ್ಕೂ DKಶಿಗೂ ಏನ್ ಸಂಬಂಧ? ಕರ್ನಾಟಕದಲ್ಲಿ CM ಪ್ರಶ್ನೆ ಸದ್ಯಕ್ಕೆ ಚರ್ಚೆ ಆಗಬಾರದು ಅಂತ ಹೈಕಮಾಂಡ್ DKಶಿ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ಯಾ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಮಾತಾಡ್ತೀನಿ. ನೀವು ಈಗಲೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ಕಳೆದ ನವೆಂಬರ್ ಡಿಸೆಂಬರ್ ತಿಂಗಳಿಡೀ CM ಬದಲಾಗ್ತಾರೆ ಅನ್ನೋ ಸುದ್ದಿ ಟಿವಿಗಳಲ್ಲಿ ಹರಿದಾಡ್ತಾ ಇತ್ತು. DK ಶಿವಕುಮಾರ್ ಅವರನ್ನ CM ಹುದ್ದೆಗೆ ನೇಮಕ ಮಾಡ್ತಾರೆ ಅಂತ DKಶಿ ಪರ ಶಾಸಕರು ಕಾಯ್ತಾ ಇದ್ರು. ಆದರೆ ಅದಾಗಲಿಲ್ಲ. ಈಗ ಟಿವಿಗಳಲ್ಲಿ ಇನ್ನೊಂದು ಸುದ್ದಿ ಹರಿದಾಡ್ತಾ ಇದೆ. ಸಿದ್ದರಾಮಯ್ಯ ಅವರ ಅತ್ಯಂತ ಸುದೀರ್ಘ ಅವಧಿಯ CM ದಾಖಲೆ ಕೈಗೂಡಿದೆ. ಈಗ DKಶಿಯನ್ನು CM ಮಾಡೋದಕ್ಕೆ ಕಾಲ ಪಕ್ವವಾಗಿದೆ ಅಂತ DKಶಿ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಬಜೆಟ್ ಮುಗಿದ ಬಳಿಕ DKಶಿ CM ಆಗ್ತಾರಾ? ದೂರದ ಅಸ್ಸಾಂಗೆ ವೀಕ್ಷಕರನ್ನಾಗಿ ದಕ್ಷಿಣದಿಂದ DK ಶಿವಕುಮಾರನ್ನು ಕಳಿಸೋದಕ್ಕೆ ಕಾರಣ ಏನು? ಸ್ನೇಹಿತರೆ, ಒಂದು ವಿಷಯ ಮೊದಲೇ ಸ್ಪಷ್ಟಪಡಿಸ್ತೇನೆ. ಕಾಂಗ್ರೆಸ್ ಹೈಕಮಾಂಡಿನ ಮುಂದೆ CM ಬದಲಾವಣೆಯ ಪ್ರಶ್ನೆ ಈಗ ಖಂಡಿತ ಇಲ್ಲ. ಅದರ ಬದಲಾಗಿ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆಯನ್ನು ಮಾಡುವಂತಹ ಪ್ರಸ್ತಾಪ ಇದೆ. ಮುಂದಿನ ವಾರ CM ದೆಹಲಿಗೆ ಹೋಗಿ ಸಂಪುಟ ವಿಸ್ತರಣೆಗೆ ಅನುಮತಿ ಪಡ್ಕೊಂಡ್ ಬರ್ತಾರೆ ಅಂತ ದೆಹಲಿ ಮೂಲಗಳು ಹೇಳ್ತಾ ಇವೆ. ಸದ್ಯಕ್ಕೆ 4 ರಾಜ್ಯಗಳ ಅಸೆಂಬ್ಲಿ ಇಲೆಕ್ಷನ್ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗಿದೆ. ಕೇರಳ, ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಪಾಂಡಿಚೇರಿ ಅಸೆಂಬ್ಲಿಗಳಿಗೆ ಮೇ 2ರ ಒಳಗಾಗಿ ಚುನಾವಣೆ ನಡೆದು ಹೊಸ ಅಸೆಂಬ್ಲಿ ರಚನೆ ಆಗಬೇಕಾಗಿದೆ. ಕೇರಳದಲ್ಲಿ CPM ಸರ್ಕಾರದ ವಿರುದ್ಧ ಮತ್ತು ಅಸ್ಸಾಂನಲ್ಲಿ BJP ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಬಹಳ ತೀವ್ರವಾಗಿದೆ. ಈ ಎರಡೂ ರಾಜ್ಯಗಳಲ್ಲಿ ಈ ಸಲ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ರಾಜಕೀಯ ವೀಕ್ಷಕರು ಹೇಳ್ತಾ ಇದ್ದಾರೆ. ಕೇರಳದಲ್ಲಿ ಇತ್ತೀಚೆಗೆ ನಡೆದಂತಹ ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಇದರ ಸ್ಪಷ್ಟ ಸೂಚನೆ ಸಿಕ್ಕಿದೆ. ಅಲ್ಲಿ ಕಾಂಗ್ರೆಸ್ ಅತ್ಯಧಿಕ ಸ್ಥಾನಗಳನ್ನು ಗೆದ್ದಿದೆ. ಅಸ್ಸಾಂನಲ್ಲಿ ಇನ್ನೊಂದು ತರದ ಸಮಸ್ಯೆಯನ್ನು BJP ಎದುರಿಸ್ತಾ ಇದೆ. ಅಲ್ಲಿಯ ಮುಖ್ಯಮಂತ್ರಿ ಹಿಮಂತ್ ಬಿಶ್ವ ಶರ್ಮಾ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಪ್ರಮುಖ ಸಚಿವ. ಪಕ್ಷಾಂತರ ಮಾಡಿ BJPಗೆ ಹೋಗಿ ಅಲ್ಲಿ ಈಗ CM ಆಗಿ ಕೂತಿದ್ದಾರೆ. ಅಲ್ಲಿ ಇತ್ತೀಚೆಗೆ ಜನಪ್ರಿಯ ಗಾಯಕ ಜುಬಿನ್ ಗಾರ್ಗ್ ನಿಗೂಢ ಸಾವನ್ನಪ್ಪಿದ ಪ್ರಕರಣ ನಡೆದಿದೆ. ಈ ಸಾವಿನ ಪ್ರಕರಣ ಭಾರೀ ಆಡಳಿತ ವಿರೋಧಿ ಅಲೆಯನ್ನು ಎಬ್ಬಿಸಿದೆ ಅನ್ನೋ ಸುದ್ದಿ ಇದೆ. ಜುಬಿನ್ ಗಾರ್ಗ್ ಕಳೆದ ಸೆಪ್ಟೆಂಬರ್ನಲ್ಲಿ ಸಿಂಗಾಪುರದಲ್ಲಿ ನಿಗೂಢವಾಗಿ ಸಾವಿಗೀಡಾಗ್ತಾರೆ. ಅಸ್ಸಾಮಿನ ಜನ ಇದರಿಂದ ತೀವ್ರ ಆಕಾಶಗೊಂಡಿದ್ದಾರೆ. ಜನರ ಒತ್ತಡಕ್ಕೆ ಮಣಿದು CM ಹಿಮಂತ್ ಬಿಶ್ವ ಈ ಸಾವಿನ ತನಿಖೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ SIT ಅನ್ನು ರಚಿಸಿದ್ದಾರೆ. ಜುಬಿನ್ ಗಾರ್ಗ್ ನಿಕಟವರ್ತಿಗಳನ್ನ 4 ಮಂದಿನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅವರ ನಿಕಟವರ್ತಿಗಳು ಹಣಕ್ಕಾಗಿ ಈ ಕೊಲೆ ಮಾಡಿದ್ದಾರೆ ಅಂತ ಸ್ವತಃ ಮುಖ್ಯಮಂತ್ರಿಯೇ ಹೇಳಿದ್ದಾರೆ. ಆದ್ರೆ ಅಸ್ಸಾಮಿನ ಜನರಿಗೆ ಮುಖ್ಯಮಂತ್ರಿ ಬಿಶ್ವ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಈ ಸಾವು ಅಸ್ಸಾಂ ಸರ್ಕಾರದ ವಿರುದ್ಧವೇ ಜನಾಕ್ರೋಶವಾಗಿ ಬದಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಸ್ಸಾಂ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಬಹುದು ಅಂತ ರಾಜಕೀಯ ವೀಕ್ಷಕರು ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಿಂದಲೇ 2 ವೀಕ್ಷಕರನ್ನು ನೇಮಕ ಮಾಡಿದೆ. ಕೇರಳ ಚುನಾವಣೆಗೆ KJ ಜಾರ್ಜ್ ಅವರನ್ನ ಮತ್ತು ಅಸ್ಸಾಮಿನ ಚುನಾವಣೆಗೆ DK ಶಿವಕುಮಾರ್ ಅವರನ್ನ ವೀಕ್ಷಕರನ್ನಾಗಿ ನೇಮಕ ಮಾಡಿದೆ. KJ ಜಾರ್ಜ್ ವೀಕ್ಷಕರಾಗಿದ್ದಾರೆ ಅಂದ್ರೆ ಅಲ್ಲಿಯ ಸಂಪನ್ಮೂಲ ನಿರ್ವಹಣೆ, ಈ ಚುನಾವಣೆ ಅಂದ್ರೆ ಅದಕ್ಕೆ ಸಂಪನ್ಮೂಲ ನಿರ್ವಹಣೆ ಬಹಳ ಮುಖ್ಯ. ಅದನ್ನು ನೇರವಾಗಿ ಸಿದ್ದರಾಮಯ್ಯ ನೋಡ್ಕೋತಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿರೋ ಸಂಗತಿ. ಹಾಗೆಯೇ ಅಸ್ಸಾಮಿನಲ್ಲಿ DK ಶಿವಕುಮಾರ್ ಪಕ್ಷದ ವೀಕ್ಷಕರಾಗಿ ಸಂಪನ್ಮೂಲ ನಿರ್ವಹಣೆಯ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಬೇಕಾಗಿದೆ. ಕಾಂಗ್ರೆಸ್ನಲ್ಲಿ ಈವರೆಗೆ ಸಿಟ್ಟಿಂಗ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ನ ಹೀಗೆ ಚುನಾವಣಾ ವೀಕ್ಷಕರನ್ನಾಗಿ ಮಾಡಿದ ಉದಾಹರಣೆ ಇಲ್ಲ.
ಇದೇ ಮೊದಲ ಬಾರಿಗೆ ಈ ಆಯ್ಕೆಯನ್ನ ಹೈಕಮಾಂಡ್ ಮಾಡಿದೆ. ಅಸ್ಸಾಮಿನಲ್ಲಿ ಬಿಜೆಪಿ ಸರ್ಕಾರದ ಚುನಾವಣಾ ತಂತ್ರಗಳನ್ನು ವಿಫಲಗೊಳಿಸೋದಕ್ಕೆ ಡಿಕೆಶಿಯೇ ಸೂಕ್ತ ಅಂತ ಹೈಕಮಾಂಡ್ ನಿರ್ಧರಿಸಿದೆ. ಇದು ಡಿಕೆಶಿ ಬೆಂಬಲಿಗರು ಖುಷಿಯಿಂದ ಹೇಳ್ತಾ ಇರೋ ಮಾತು. ಅಸ್ಸಾಂನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಜವಾಬ್ದಾರಿಯನ್ನು ಖುದ್ದು ಪ್ರಿಯಾಂಕಾ ಗಾಂಧಿ ವಹಿಸಿಕೊಂಡಿದ್ದಾರೆ. ಪ್ರಿಯಾಂಕಾ ಅವರೇ ಡಿಕೆಶಿ ಅವರನ್ನ ವೀಕ್ಷಕರನ್ನಾಗಿ ನೇಮಿಸಿದ್ದಾರೆ ಅಂತ ಈ ಡಿಕೆಶಿ ಬೆಂಬಲಿಗರು ವಾದ ಮಾಡ್ತಾ ಇದ್ದಾರೆ. ಹೈಕಮಾಂಡ್ನ ಸೂತ್ರ ಬಹಳ ಚೆನ್ನಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಸಂಪುಟ ವಿಸ್ತರಣೆಗೆ ಫ್ರೀ ಹ್ಯಾಂಡ್ ಕೊಟ್ಟು, ಇನ್ನೊಂದು ಕಡೆ ಡಿಕೆಶಿ ಅವರಿಗೆ ಬಹಳ ಮಹತ್ವದ ಜವಾಬ್ದಾರಿಯನ್ನು ವಹಿಸಲಾಗಿದೆ. ದೆಹಲಿಯಿಂದ ಈಗ ಬರ್ತಾ ಇರೋ ಮಾಹಿತಿಯನ್ನು ನಾವು ನಂಬೋದಾದ್ರೆ ಶೀಘ್ರವೇ ಸಿದ್ದರಾಮಯ್ಯ ಅವರು ತಮ್ಮ ಸಂಪುಟವನ್ನು ಪುನರ್ರಚನೆ ಮಾಡ್ತಾರೆ ಮತ್ತು ಡಿ.ಕೆ. ಶಿವಕುಮಾರ್ ಸದ್ಯಕ್ಕೆ ಸಿಎಂ ಆಗೋದಿಲ್ಲ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.